ಸೇರ್ತಾ ಇದ್ದೀವಿ ಅಮೇರಿಕ ಜೊತೆ ಸಂಬಂಧದಿಂದ. ಆದರೆ ಇವತ್ತು ಅದು ಸ್ವತಃ ಅಮೇರಿಕ ಅಲ್ಲಿಯ ರಾಜಕಾರಣಿಗಳು ಯಾವುದೇ ಇರಲಿ, ಡೆಮಾಕ್ರೆಟಿಕ್ ಪಕ್ಷದಿರಲಿ, ರಿಪಬ್ಲಿಕನ್ ಇರಲಿ, ಅಥವಾ ಮತ್ತಾರು ಇರಲಿ, ರೇಗನ್ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಅದರಲ್ಲೂ ಒಬಾಮಾ ನಿಮ್ಗೆ ಗೊತ್ತದ ಹಿಂದಿನ ಮಾಜಿ ಅಲ್ಲಿಯ ಪ್ರೆಸಿಡೆಂಟ್, ಅವರೆಲ್ಲರೂ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಇವತ್ತು ಸಹಜವಾಗಿ ಯಾರಿಗಾದ್ರೂ ಅನ್ನಿಸ್ತಾ ಇದೆ, ಏನಪ್ಪ ನಾವು ಏನು ಆದೀವಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ನಾವು ಕೋಮುವಾದಿಗಳಾದ್ವ ಅನ್ನೋಂಥ ಪ್ರಶ್ನೆ ಇವತ್ತು ಸಹಜವಾಗಿ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಅದೇನೋ ಆಗಲಿ, ಇವತ್ತು ಈ ಎಲ್ಲ ನೆಲೆಗಟ್ಟಿನಲ್ಲೇ ನಮ್ಮ ಪ್ರಧಾನಿ ಮೋದಿಯವರಾಗಿರ್ಬೋದು, ನಮ್ಮ RSS ಸಂಘಟನೆಗಳಾಗಿರ್ಬೋದು, ಅವರು ಸಹಿತ ಇವತ್ತು ಮೂರು ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಆರ್ಥಿಕವಾಗಿ ನಾವು ಯಾವ ಹಂತಕ್ಕೆ ಇದ್ದೀವಪ್ಪ ಅಂತಂದ್ರೆ ಭಾಳಷ್ಟು ಹೆಚ್ಚು ಕಡಿಮೆ ದಿವಾಳಿ ಹಂತಕ್ಕೆ ಬಂದುಬಿಟ್ಟಿದ್ದೀವಿ ಅಂತೇಳಿ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲೇ ನಮ್ಮ ಬಗ್ಗೆ ಒಂದು ಭಾವನೆಗಳು ಬೆಳೆದು ಬಿಟ್ಟಿದ್ದಾವೆ. ಈ ನೆಲೆಗಟ್ಟಿನಲ್ಲೇ ಆಯಿತು, ಇನ್ನೂರು ನೆಲೆಗಟ್ಟಿನಲ್ಲಿ ಆಯಿತು, ರಾಜಕೀಯವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಸಾಂಸ್ಕೃತಿಕವಾಗಿ ಆಗಿರ್ಬೋದು, ನಾವು ನಮ್ಮ ನೆಲೆಗಳನ್ನು ಕಳೆದುಕೊಳ್ತಾ ಇದ್ದೀವ ಅನ್ನುವಂಥ ಪ್ರಶ್ನೆ ಅದ. ಈ ನೆಲೆಗಟ್ಟಿನಲ್ಲೇ ಇವತ್ತು ಅಮೇರಿಕಾದಲ್ಲಿ ಏಳುತ್ತಿರುವಂಥ RSS ವಿರೋಧದ ಅಲೆಯನ್ನು RSS ಏನು ಮಾಡಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಶಾಂತ ಮಾಡಬೇಕಾಗಿದೆ. ಅದೇ ತಮ್ಮ ಚಿಂತನೆಗಳನ್ನು, ತಮ್ಮ ಸಿದ್ಧಾಂತದ ಬಗ್ಗೆ ಮರು ಯೋಚನೆ ಮಾಡಿ ನಮ್ಮ ಎಲ್ಲ ಸಂಬಂಧಗಳನ್ನು, ಪ್ರೀತಿ ವಿಶ್ವಾಸಗಳನ್ನು ಉಳಿಸಿಕೊಂಡು ದೇಶದ ಭವಿಷ್ಯದ ದೃಷ್ಟಿಯಿಂದ ಇವೆಲ್ಲ ಬೇಕಾಗ್ತದೆ. ಇವತ್ತು ಈಗಾಗಲೇ ಆರಂಭದಲ್ಲಿ ಹೇಳಿದಂಗೆ ನಿಮಗೆ ನಾವು ಕೇವಲ ನಾವು ಇಂಡಿಯಾದವ್ರು ಸಪ್ರೇಟ್ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗಾರ ಬೇಕು, ನೆರೆಹೊರೆಯವರು ಬೇಕು. ಏನಪ್ಪ ಅಂತ ತೊಂದರೆ ಅನುಭವಿಸೋದು ಬರ್ತದೆ. ಈ ನೆಲೆಗಟ್ಟಿನಲ್ಲೇ ನಮ್ಮ RSS ಸಹಿತ ಮರು ಚಿಂತನೆ ಮಾಡಬೇಕಾಗ್ಯದ. ಜೊತೆಗೆ ಇವತ್ತು ಅವರಿಗೆ ಅದ್ರ ಬಿಸಿ ಹೆಚ್ಚದ ಅಮೇರಿಕಾದಲ್ಲೇ. ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಏನಪ್ಪ ವಿಶೇಷವಾಗಿ ಮೋಹನ್ ಭಾಗವತರಿಗೆ ಅಲ್ಲಿ ವಿರೋಧ ವ್ಯಕ್ತ ಆಗುವುದನ್ನು ಗಮನಿಸಿದಾಗ